ಅಪ್ಪ ಅಮ್ಮ ಆಗ್ತಾ ಇದ್ದಾರೆ. ಒಂದು ವರ್ಷ ತುಂಬಾ ಆರಾಮಾಗಿರ್ಬೋದು. ಇದಕ್ಕಿಂತ ಖುಷಿ ಇನ್ನೇನಿದೆ. ಫಂಕ್ಷನ್ ಒಂದು ನೆಪ ಅಷ್ಟೇ, ಜನಗಳೆಲ್ಲ ಸೇರ್ಸೋದಕ್ಕ ಖುಷಿ ಆಗ್ತಿದೆ. ಮೊಮ್ಮಗನ ಇನ್ನ ಮಗು ಹಾಗೆ ಇಲ್ಲ, ಮೊಮ್ಮಗನ ಅಂತ ಇದೆಯಾ? ಹೆಣ್ಮಗು ಆದ್ರೆ ಲಕ್ಷ್ಮಿ ಅಲ್ವಾ ಮನೆಗೆ. ಗಂಡು ಮಗು ಬೇಕು ನನಗೆ. ಗಂಡು ಮಗ ಹೆಲ್ದಿ ಆಗಿರೋ, ಹ್ಯಾಪಿ ಆಗಿರೋ, ಖುಷಿಯಾಗಿರೋ. ನನ್ನ ಪ್ರೀತಿಯ ತಮ್ಮ. ಸಾವಿರಾರು ಜನ ಸೇರಿ ಆಶೀರ್ವಾದ ಮಾಡಿದ್ರು ಚೆನ್ನಾಗಿರ್ಲಿ ಅಂತ. ಗೆಸ್ಸೇ ಮಾಡಿರಲ್ಲ ಅಂತ ಹೇಳಿರ್ತಾರ ಅವರು. ಫುಲ್ ಹತ್ಕೊಂಡು ಹೇಳಿದಾರ. ಇದೆಲ್ಲ ತಪ್ಪು. ನಮ್ಮಮ್ಮ ಇಲ್ಲ. Potato star Nicola Hero. Your attention please. As the Cuban kid always said, here we meet once again. ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಲೆವೆಲ್ 5. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಹಂಗೆ ಮಾಡಿಬಿಡಿ. ಮತ್ತು ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ನಮ್ಮ ಫಸ್ಟ್ ಬ್ಲಾಗ್ ಯಾರ್ಯಾರು ನೋಡಿದಿರೋ, ಮೈ ಫಸ್ಟ್ ಬ್ಲಾಗ್ ವಿತ್ ಫ್ಯಾಮಿಲಿ ಅಂತ ಹಾಕಿದ್ದೆ. ಆ ಬ್ಲಾಗಲ್ಲಿ ನಮ್ಮ ಮಾವಾಗ ಮದುವೆ ಆಗಿತ್ತು. ಸೊ ನಮ್ಮ ಮಾವ ನಮ್ಮ ಅಕ್ಕನ ತೋರಿಸಿದ್ದೆ, ಮದುವೆ ಇವ್ರದ್ದೇ ಹೊಸ ಕಪ್ಪಲ್ ಅಂತ. ಸೊ ಅವ್ರದ್ದು ಇವತ್ತು ಶ್ರೀಮಂತ ಇದೆ, ಅಂದರೆ ನಮ್ಮ ಅಕ್ಕದು ಅಕ್ಕ ಅಂದರೆ ನಮ್ಮ ಮಾವ ಹೆಂಡ್ತಿ ಶ್ರೀಮಂತ ಇದೆ. ಬನ್ನಿ ಹೋಗೋಣ ಶ್ರೀಮಂತಕ್ಕೆ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ಬಿಟ್ಟಿದ್ದಾರೆ, ನಮ್ಮ ಅಮ್ಮನೂ ಹೋಗಿದ್ದಾರೆ, ಇನ್ನು ನಾನು ಒಬ್ಬನೇ ಹೋಗೋದು ಬಾಕಿ. ಬನ್ನಿ ತೋರಿಸ್ಕೊಡ್ತೀನಿ ಶ್ರೀಮಂತ ಯಾವ ರೀತಿ ನಡೀತದೆ, ಎಲ್ಲಿ ಮಾಡ್ತಾ ಇದ್ದಾರೆ ಅಂತೆಲ್ಲ. ತುಂಬ ಚೆನ್ನಾಗಿರುತ್ತೆ ಬ್ಲಾಗು. ತುಂಬ ಒಂಥರ ಕಲ್ಚರಲ್ ಆಗಿ, ಫನ್ನಿಯಾಗಿ, ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ ಬ್ಲಾಗು. ಯಾರು ಮಿಸ್ ಮಾಡ್ಕೊಬೇಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ 555. ಆಕ್ಚುಲಿ ನಾನು ಕಾರಲ್ಲಿ ಹೋಗ್ಬೇಕಿತ್ತು, ಬಟ್ ಆದ್ರೆ ಲೇಟ್ ಆಗಿರೋ ಕಾರಣದಿಂದ ಗಾಡಿಲಿ ಹೋಗ್ತಾ ಇದೀನಿ ಗೈಸ್. ನೀವು ಯಾವುದೇ ಕಾರಣಕ್ಕೂ ಫಂಕ್ಷನ್ ಅಲ್ಲಿ ಲೇಟ್ ಮಾಡಕ್ ಹೋಗ್ಬೇಡ್ರಿ. ಜಾಗ ಸಿಕ್ಕಿದ್ರೆ ಕಾರಲ್ಲೇ ಹೋಗ್ಬೇಡಿ, ಗಾಡಿಲಿ ಹೋದ್ರೆ ಸ್ವಲ್ಪ ಕಷ್ಟ. ಬನ್ನಿ ಹೋಗೋಣ. ಇದೆಲ್ಲ ಊಟದ ಇದು ಅಂದರೆ ಊಟ ಮಾಡೋರು ಯಾರು ಬೇಕು ಊಟ ಮಾಡ್ಕೊಬೋದು, ಬಫೆ ಸಿಸ್ಟಮ್. ಈ ಕಡೆ ಫಂಕ್ಷನ್, ಈ ಕಡೆ ಗಾರ್ಡನ್. ಚೆನ್ನಾಗಿದೆಯಲ್ಲ ಗೈಸ್, ಒಂಥರ ಪೀಸಾಗಿ. ಹೆಂಗನ್ಸುತ್ತೆ ಕಮೆಂಟ್ ಮಾಡಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಹಂಗೆ. ಮತ್ತು ಈ ಲೊಕೇಶನ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಯಾರಾದರೂ ಇಲ್ಲಿ ಫಂಕ್ಷನ್ ಮಾಡಿದರೆ. ತುಂಬ ಚೆನ್ನಾಗಿದೆ ಲೊಕೇಶನ್ನು ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿದೆ. ಒಂಥರ ಇಂಚೆಲ್ಲ ನೋಡ್ತಾ ಇದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಹಳ್ಳಿ ಮನೆಗಳಲ್ಲಿ ಮಾಡ್ತಾರಲ್ಲ, ಹಳೆ ಕಾಲ ಸ್ಟೈಲ್, ಆ ಥರ ಒಂದು ವೈಬ್ ಇದೆ. ಸೊ ನೀವು ಇಲ್ಲಿ ಯಾವುದನ್ನು ಬುಕ್ ಮಾಡ್ಕೊಂಡು ಫಂಕ್ಷನ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ನಾನು ಹಿಂದ್ಗಡೆ ಕಾಣಿಸ್ತಾ ಇರೋದು ಇದು ಫಂಕ್ಷನ್ ಹಾಲು. ಇಲ್ಲಿ ನೋಡಿ ಪಾರ್ಕಿಂಗ್, ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ಇದು ಪಾರ್ಕಿಂಗ್ಗೆ, ಎಲ್ಲ ಪಾರ್ಕಿಂಗ್ಗೆ. ಯಾರು ಬೇಕಾ ಪಾರ್ಕ್ ಮಾಡ್ಕೊಬೋದು. ಅಂದರೆ ಬಂದಿರೋ ಗೆಸ್ಟು ಒಂಚೂರು ಏನು ಇಕ್ಕಟ್ಟು ಅನ್ನೋದು ಅದರ ಏನು ಅನ್ಸಲ್ಲ, ಜಾಗ ಇಲ್ದಿರೋ ಥರ. ಕೆಲವೊಂದು ಬೆಂಗಳೂರಲ್ಲಿ ಕೆಲವೊಂದು ಒಂದು ಈ ಥರ ಬ್ಯಾಂಕ್ವೆಟ್ ಹಾಲ್ ಇಲ್ಲ, ಒಂದು ಫಂಕ್ಷನ್ ಹಾಲ್ ಇರಬೇಕಾದ್ರೆ ಪಾರ್ಕಿಂಗ್ಗೆ ತುಂಬ ಸಮಸ್ಯೆ ಇರುತ್ತೆ. ಸೊ ಅಂಥ ಸಮಸ್ಯೆ ಇಲ್ಲೇನೂ ಇಲ್ಲ. ಇದು ರೂಮ್ಸ್ ಆ್ಯಕ್ಚುಲಿ. ಇಲ್ಲಿ ಮುಂದ್ಗಡೆ ಕೆಫೆ ಇದೆ ಮತ್ತು ಹೋಟ್ಲ್ ಇದೆ. ಈ ಥರ ಎಂಟ್ರೆನ್ಸ್. ಇಲ್ಲಿಂದ ವ್ಯೂ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಈ ವ್ಯೂ ಅಲ್ಲಿ ನಾವು ನೋಡ್ಕೊಂಡ್ ಬರ್ತಾ ಇದ್ರೆ ಹೆಂಗಿರುತ್ತೆ. ಹುಡುಗ ಹುಡುಗಿ ನೋಡಿದ್ರಲ್ಲ, ಇವಾಗ ಹುಡುಗ ಹುಡುಗಿ ಹೋಗಿ
ಅಪ್ಪ ಅಮ್ಮ ಆಗ್ತಾ ಇದ್ದಾರೆ. ಖುಷಿಯಾಗಿರ್ಲಿ ಅಷ್ಟೇ ಗೈಸ್. ಇನ್ನ ಅಲ್ಲೇನೇನು ಮಾಡ್ತಾರೆ ಅನ್ನೋದು ಅಲ್ಲಿ ಕುತ್ಕೊಂಡು ಬ್ಲಾಗ್ ಹಾಕ್ತೀನಿ. ಗೈಸ್ ಇವಾಗ ಫಂಕ್ಷನ್ ಮೇನ್ ಪರ್ಸನ್ ಅವರ ಹೆಂಡತಿ ಮತ್ತೆ ಮಗು ತಂದೆ ಆಗ್ತಾ ಇರೋಂತ ನಮ್ಮ ಮಾವನವರು ಇಲ್ಲೇ ಇದ್ದಾರೆ. ಕೇಳೋಣ ಹೆಂಗನ್ಸ್ತಿದೆ ಅಮ್ಮ? ತುಂಬಾ ಖುಷಿ ಆಗ್ತದೆ. ಕಳಿಸ್ಕೊಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಇನ್ನೊಂದು ವರ್ಷ ತುಂಬಾ ಆರಾಮಾಗಿರ್ಬೋದು. ಇದಕ್ಕಿಂತ ಖುಷಿ ಇನ್ನೇನಿದೆ? ಯಾಕಂದ್ರೆ ಈ ಬ್ಲಾಗ್ ನೋಡಿದ್ರೆ ಸಖತ್ ಬೇಕು ಅಂತ ಹೇಳಿ ಕಳ್ಸ್ಕೊಳಕ್ ಖುಷಿ ಆಗ್ತೈತಾ? ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಮಿಸ್ ಮಾಡ್ಕೊಂತ ಇಲ್ಲ ನೀನು? ಮಿಸ್ ಮಾಡ್ಕೊಂತೀವಿ. ಹಾ. ಫ್ರೀ ಆಗಿರ್ಬೋದಲ್ಲ. Free. ಇಷ್ಟ ದಿನ ಸಂಜೆ ಆದ್ರೆ ಮನೇಲಿ ಇರ್ಬೇಕು. ಆಯ್ತು ಹಾ. ಆಮೇಲೆ ಏನಿದೆ ಪಾರ್ಟಿ. ಪಾರ್ಟಿ. ಮತ್ತೆ ಈಗ ಎಷ್ಟ್ ಖುಷಿ ಆಗ್ತೈತೆ ತಂದೆ ಆಗ್ತಾ ಇರೋದ್ ನೀನು? ಇದಾಗ್ತಿರೋದು ತುಂಬಾ ಖುಷಿ ಆಗ್ತದೆ. ಹಾ. ಅದು ಹೇಳ್ಕೊಳಕ್ ಆಗಲ್ಲ, ಅಷ್ಟೇ ಖುಷಿ ಆಗ್ತದೆ. ಕಂಗ್ರ್ಯಾಚುಲೇಷನ್ಸ್ ಮಾಮ್. ಹೆಂಗ್ ಇಟ್ಕೊಳೋದು? ಕಂಗ್ರ್ಯಾಚುಲೇಷನ್ಸ್. ಈ ಉಂಗ್ರ ಹಂಗೆ ಬಂದ್ಬಿಡ್ಲಿ. ಅಷ್ಟೇ ಗಾಯ್ಸ್, ನೋಡಿ ಇವರೇ ತಂದೆ, ಮಗುವಿನ ತಂದೆ. ಗಾಯ್ಸ್ ಈಗ ಅವ್ರ ಫ್ರೆಂಡ್ಸ್ ನ ಕೇಳೋಣ. ಅವ್ರ ಫ್ರೆಂಡು ಇವಾಗ ತಾಯಿ ಆಗ್ತಾ ಇದಾರೆ. ಹೆಂಗಿದೆ ಅವ್ರಿಗೆ ಅವ್ರದ್ದು ಅಂದ್ರೆ ಒಂದು ಖುಷಿನ ಹೆಂಗ್ ಅನ್ಸ್ಕೊಂತಾರ ಕೇಳೋಣ ಬನ್ನಿ. ನೀವು ಅವ್ರ ಫ್ರೆಂಡ್ಸಾ ನೀವು? ಹೌದು. ನಿಮ್ಮ ಹೆಸರು? ಶುಭ. ಶಿವ ಅಂತ. ನಿಮ್ಮ ಹೆಸರು? ಹರ್ಷಿತಾ. ಹರ್ಷಿತಾ ಅಂತ. ನಿಮ್ ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ. ವರ್ಷದೊಳಗಡೆ ಬರ್ತಾ ಇದೆ. ನಿಮ್ದು ಯಾವಾಗ ಮದ್ವೆ? ನೀವ್ ಮದ್ವೆ ಆಗಿತ್ತ? ಇಲ್ಲ, ನಿಮ್ ಫ್ರೆಂಡ್ ಮಾತ್ರ ಮದ್ವೆ ಆಗಿರುತ್ತೆ ನೋಡಿ. ನಿಮ್ಮನ್ನ ಬಿಟ್ಬಿಟ್ಟು ಮದ್ವೆ ಆಗಿದ್ದಾರೆ ಇವಾಗ. ಅವ್ರು ದೊಡ್ಡವ್ರು ನಮ್ಗಿಂತ, ಅದಕ್ಕೆ. ದೊಡ್ಡವ್ರ ಅಂತೀರಾ ಫ್ರೆಂಡ್ ಅಂತೀರಾ? ಕರೆಕ್ಟ್ ಆಗಿ ಹೇಳ್ಬೇಕು. ದೊಡ್ಡವ್ರ ಫ್ರೆಂಡ್ಸ್ ಇರ್ಬೋದು. ಕ್ಲಾಸ್ಮೇಟ್. ಕ್ಲಾಸ್ಮೇಟ್. ಅವ್ರದ್ದು ಲವ್ ಮ್ಯಾರೇಜ್ ಇತ್ತು ಬೇಗ. ನಿಮ್ದು? ಮನೇಲಿ ನೋಡ್ತಾರೆ. ಹೌದಾ? ಏನೇನ್ ಹೇಳ್ಬೇಕಾ? ಆಗ್ತದೆ. ಇಲ್ಲ. ಹ್ಯಾವ್ ಎ ಸೇಫ್ ಡೆಲಿವರಿ. ಹ್ಯಾವ್ ಎ ಸೇಫ್ ಡೆಲಿವರಿ. ಹೆಲ್ದಿ ಆಗಿರು, ಹ್ಯಾಪಿ ಆಗಿರು, ಖುಷಿ ಆಗಿರು. ಅಷ್ಟೇ. ಅಷ್ಟೇ. ನೆಕ್ಸ್ಟ್ ಇನ್ ಯಾರು ಸಿಗ್ತಾರೋ ಅವ್ರ ಹತ್ರ ಮಾತಾಡ್ತೀನಿ ಗೈಸ್. ಇವ್ರು ಅವ್ರ ಫ್ರೆಂಡ್ಸ್. ನೋಡಿ ಅವ್ರ ಹಸ್ಬೆಂಡ್ ನನ್ನಿಂದೇನೆ ಇದ್ದಾರೆ. ಮತ್ತೆ ಊಟ ಮಾಡ್ಕೊಂಡು ಹೋಗಿ. ಹಾ. ಹೆಂಗನ್ಸ್ತಿದೆ ಫಂಕ್ಷನ್? ಚೆನ್ನಾಗಿದೆ. ಪ್ಲೇಸ್ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಫ್ರೆಂಡ್ಸ್ ಗೈಸ್ ಇವಾಗ ಹುಡುಗನವ್ರ ತಾಯಿ ಮಗುವಿನ ಅಜ್ಜಿ ಸಿಕ್ಕಿದ್ದಾರೆ. ಏನಾಗಜ್ಜಿ? ಮೊಮ್ಮಗನ. ಇನ್ನ ಮಗು ಹಾಗೆ ಇಲ್ಲ, ಮೊಮ್ಮಗನ ಅಂತ ಇದೆಯಾ? ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತೈತೆ ಎಷ್ಟು ಖುಷಿ? ತುಂಬಾ. ತುಂಬಾ. ಇದು ಎರಡನೇ ಮೊಮ್ಮಗು. ಆದ್ರೆ ಎಷ್ಟೊಂದ್ ಮೊಮ್ಮಗು ನೋಡಿದ್ರ ಬ್ಲಾಗ್ ಅಲ್ಲಿ. ದೊಡ್ಡ ಮಗಂದು, ದೊಡ್ಡ ಮಗಂದು, ಚಿಕ್ಕ ಮಗಂದು. ಚಿಕ್ಕ ಮಗಂದು ಖುಷಿ ಆಗ್ತಿದೆ. ಖುಷಿ. ಯಾವ ಮಗು ಆಗ್ಬೋದು ಅನ್ಕೊಂತೀಯ? ಯಾವ್ದಾನ ಆಗ್ಬೋದು, ನಾವ್ ಬೆಮ್ಸಿತೇನಿಲ್ಲ. ಅನ್ಸುತ್ತೆ ಇಲ್ಲ, ಯಾವ್ದಾದ್ರು ಆಗ್ಬೋದು. ಖುಷಿನೇ. ಖುಷಿ. ಇನ್ನೇನ್ ಸಮಾಚಾರ? ಎಲ್ಲ ಹೇಳ್ಬೇಕು. ತಿಂಡಿ ಎಲ್ಲ ಕಾಪಿ ಎಲ್ಲ ಆಯ್ತಾ? ಇನ್ನ ಇಲ್ಲ, ಬೆಳಗ್ಗೆಯಿಂದ ಇಲ್ಲೇ ಇದೀರಿ. ಅಯ್ಯೋ, ನಿಮ್ ಮಾವ ಏನು ಕೊಡ್ಸಿಲ್ಲ ನಿಂಗ? ಇಲ್ಲ ನೋಡತ್ತೆ. ಅಯ್ಯೋ. ಸ್ವಲ್ಪ ಏನಂದ ಗೊತ್ತಾ ಬ್ಲಾಗಲ್ಲಿ? ಎಷ್ಟ್ ಖುಷಿ ಆತೈತ್ ಮಾಮ ಅಂದ್ರೆ, ತುಂಬಾ ಖುಷಿ ಆತೈತೆ ಊರ್ಗ್ ಕಳಿಸ್ತಾ ಇರೋದು ಅಂತವನೆ. ಒಂದ್ ವರ್ಷ ಬರಲ್ಲ, ಏನಿಲ್ಲ, ಆರಾಮಾಗಿರ್ಬೋದು, ಪಾರ್ಟಿ ಮಾಡ್ಬೋದು ಅಂತ ಹೇಳ್ತಾನೆ. ಇದಕ್ಕೇನಂತೀಯ? ಇದೆಲ್ಲ ತಪ್ಪು. ಇದೆಲ್ಲ ತಪ್ಪು, ಹಿಂಗೆಲ್ಲ ಅನ್ಬಾರ್ದಲ್ಲ. ನಾ ಯಾಕಂದ್ರೆ ಇದ್ ನೋಡ್ರಿ ಏನ್ ಅನ್ಕೊಂತಾಳ ಏನೋ. ಗೈಸ್ ನೋಡಿ ಅವ್ರ ಅಜ್ಜಿ, ಅವ್ರ ಅಮ್ಮನ ಅಂದ್ರೆ ಮಗುವಿನ ಅಜ್ಜಿ, ನಮ್ಮ ಮಾವನ ತಾಯಿ, ನಮ್ ಡ್ಯಾಡಿ ತಂಗಿ.
ನಮ್ಮ ಅತ್ತೆ. ನಂಗೆ ಎಲ್ಲಾರ್ಗೇನೋ ಬೇಕಂದೆ, ನಂಗೇನೋ ಬೇಕಂತಾನೆ ಹೇಳಿಲ್ಲ. ಅತ್ತೆ 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 ಸ್ವಾದ್ರತ್ತೆ. ನಮ್ಮ ಅಣ್ಣ ಮಗ. ಅಯ್ಯೋ, ಬನ್ನಿ ಹಂಗೆ ಇನ್ನೊಬ್ರು ಯಾರು ಸಿಗ್ತಾರ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ. ಗೈಸ್, ಇವಾಗ ಹುಡುಗಿಯವ್ರ ಅಮ್ಮನ ಕೇಳೋಣ. ಆಂಟಿ, ಏನ್ ಅನ್ಸ್ತಾ ಇದೆ ಆಂಟಿ? ಚೆನ್ನಾಗ್ ಅನ್ಸ್ತಾ ಇದೆಯಪ್ಪ. ಚೆನ್ನಾಗಿ ಚೆನ್ನಾಗಿದೆ, ಖುಷಿ ಆಯ್ತು. ಹಾ. ಚೆನ್ನಾಗಿದೆ ಪ್ರೋಗ್ರಾಮ್ಸ್ ಎಲ್ಲ ನಿಮ್ಮಿಂದ. ನೀವು ನೀವೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಇಷ್ಟೆಲ್ಲ ಆಯ್ತಪ್ಪ. ಅಪ್ಪ ಅಮ್ಮ ಗಂಡು ಮಗು ಬೇಕು ನನಗೆ. ಗಂಡ್ ಮಗ, ಹೆಣ್ಮಗು ಆದ್ರೆ ಹೆಣ್ಣು ಮಗು ಸ್ವಲ್ಪ ಅದೇ ತಾನೇ ಹೆಣ್ಮಗು. ಮಗ್ಲೇನೆ, ಆದ್ರೆ ನನ್ ಗಂಡು ಮಗು ಬೇಕು ಅಂತ ಇಷ್ಟ. ಚೆನ್ನಾಗಿದೆ ಅಪ್ಪ. ಫಂಕ್ಷನ್ ಎಲ್ಲ ಬಂದವರೆಲ್ಲ ಖುಷಿ ಪಟ್ಟಿದ್ದಾರೆ. ಚೆನ್ನಾಗಿದೆ. ಏನಂಟಿ, ಇನ್ನೇನ್ ಹೇಳ್ತೀವಿ ನಿಮ್ ಮಗಳಿಗೆ? ನನ್ ಮಗಳು ಏನಿಲ್ಲಪ್ಪ, ಚೆನ್ನಾಗಿರ್ಲಿ, ಸುಖವಾಗಿ ಮಗು ಆಗ್ಲಿ ಅಷ್ಟೇ. ಇಲ್ಲ ಅಕ್ಕ, ನಿಂತ್ಕೊಳ್ರಿ ಹಂಗೆ 5 ಜನ. ನೋಡಿ, ಅವರು ನಮ್ಮಮ್ಮ, ಅವ್ರಮ್ಮ. ಇನ್ನ ಏನ್ ಹೇಳ್ತೀರಾ? ಇಲ್ಲ, ಅವ್ರ ದೊಡ್ಡಮ್ಮ, ನಾನ್ ಚಿಕ್ಕಪ್ಪ. ಅವ್ರನ್ನ ಏನಾಗ್ಬೇಕು? ಅತ್ತೆ ಆಗ್ಬೇಕು. ಇಲ್ಲ, ಅಮ್ಮನೇ. ಇವ್ರಿಗೂ ಮಗಳು. ಹೌದು, ಇಬ್ಬರಿಗೂ ನಾನೇನಾಗ್ಬೇಕು? ನಾನೇನಾಗ್ಬೇಕು? ಮಗ. ನನ್ನ ಪ್ರೀತಿಯ ತಮ್ಮ. ರೀತಿಯ ಮಗ ನಾನು. ಗೈಸ್, ನೋಡ್ತಾ ಇದ್ದೀರಾ? ಅಷ್ಟೇ. ನನಗೂ ಮಗನೇ ಅಪ್ಪ. ಹಾ. ಮುದ್ದಿನ ಮಗ ನಮ್ಗೆ. ಇವರಿಬ್ರು ಒಂದೇ ತರ ಇದಾರೆ ತಾನೆ ಗೈಸ್? ಹೇಳ್ಬಿಡ್ರಿ ಗೈಸ್. ಇವಾಗ ನಮ್ಮ ಅಕ್ಕನೇ ಮಾತಾಡ್ಸೋಣ, ಬನ್ನಿ ಹೋಗಿ. ನಂದ ಅಕ್ಕ, ಎಷ್ಟ್ ಖುಷಿ ಆಗ್ತಿದ್ಯಾ ಅಕ್ಕ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ನೀವು ನಿಮ್ ಗಂಡ ಹೇಳಿರೋದು, ನಿಮ್ ಅತ್ತೆ ಹೇಳಿರೋದೆಲ್ಲ ಬ್ಲಾಗ್ ಮಾಡಿದ್ದೀನಿ. ನಿಮ್ ಫ್ರೆಂಡ್ಸ್ ಹೇಳಿರೋದೆಲ್ಲ ಬ್ಲಾಗ್ ಅಲ್ಲಿ ನೋಡಿ ನಿನ್ ಬಗ್ಗೆ ಏನೇನ್ ಹೇಳವ್ರೆ ಅಂತ. ನನ್ ಬಗ್ಗೆ ಒಳ್ಳೇದೇ ಹೇಳಿರ್ತಾರೆ. ಒಳ್ಳೇದು ಕೆಟ್ಟಲ್ಲಕ್ಕ, ಏನ್ ಹೇಳವ್ರೆ ಅಂತ ಒಂದ್ ಸರ್ಪ್ರೈಸ್. ಸರ್ಪ್ರೈಸಾ? ನಾವ್ ಅಮ್ಮನೂ ಹೇಳೈತೆ. ಅಷ್ಟೇ. ಯಾವಾಗ ಆಗ್ಬೋದಕ್ಕ? ಹಾಗೆ ಬಾಯ್. ನಿಮ್ ಗಂಡ ಹೇಳಿರೋದೇ ಒಂದಿಷ್ಟು, ಅದ್ರ ಹೋಗಿ ನೋಡಿ ನೀನು. ಗರ್ಲ್ ಹೇಳಿದಾರಾ? ನಿಮ್ ಬಗ್ಗೆ ಹೇಳಿದ್ದಾರೆ, ಸ್ಪೆಷಲ್ ಆಗಿ ಹೇಳಿದ್ದಾರೆ. ತಿಂಡಿ ಪೋತಿ ಅದ್ ಬೇಕು ಇದ್ ಬೇಕು ಅಂತಾಳೆ. ನಿನ್ ಗೆಸ್ಸೇ ಮಾಡಿರಲ್ಲ ಅಂತದ್ ಹೇಳಿರ್ತಾರ ಅವರು. ಫುಲ್ ಹತ್ಕೊಂಡು ಹೇಳಿದಾರಾ? ಖುಷಿ ಆಗ್ತೀರಾ ಗೈಸ್? ಹಾಯ್ ಮಾಡ್ಬಿಡು ನಮ್ ಬ್ಲಾಗ್ಗೆ. ನೀವು ತಿನ್ಬೇಕು. ಇದೆಲ್ಲ ಮಾಡಿರೋ ತಾನೆ? ನನ್ ಫಂಕ್ಷನ್ ಅಂತ ನಾನೇ ತಿನ್ಬೇಕು, ಬೇರೆ ಸರಿ ಗೈಸ್. ಗೈಸ್, ಇವಾಗ ಹುಡುಗಿ ಅವ್ರ ಅಪ್ಪ ಅಂದ್ರೆ ನಮ್ಮ ಮಾವ ಅವರ ಮಾವ. ಅಂಕಲ್, ಏನ್ ಅನ್ಸ್ತಾ ಇದೆ? ಖುಷಿ ಆಗ್ತಿದ್ಯಾ? ಖುಷಿ ಆಯ್ತಪ್ಪ. ನಿಮ್ ಮನೇಲಿ ಮೊದಲನೇ ಮಗು ಇದ್ದಾರ? ಹೌದು. ಮೊದಲನೇ ಮಗು. ಯಾವ ಮಗು ಆಗಿದ್ರೆ ಖುಷಿ ಆಗುತ್ತೆ? ಹೆಣ್ಮಗು ಆದ್ರೆ ಲಕ್ಷ್ಮಿ ಅಲ್ವಾ ಮನೆಗೆ. ಮಗಳ ಅಂತ. ಹೌದು. ಹೆಣ್ಮಗು. ಆಂಟಿ ಗಂಡ್ ಮಗು ಆಗ್ಬೇಕು ಅಂದ್ರು. ಅದು ಅವ್ರವ್ರ ಆಸೆ. ಹಾ. ಅಂದ್ರೆ ನಮ್ಮ ತಂದೆ ಆದವ್ರ ಆಸೆ ಏನಿರ್ತಂದ್ರೆ, ಹಾ. ಮಕ್ಳು ಹೆಣ್ಮಕ್ಳೇ ಆದ್ರೆ ಹಾ. ಅವರು ಫ್ಯೂಚರ್ ಚಂದ ಇರುತ್ತೆ ಅಂತ. ಓಕೆ ಗೈಸ್, ಇದು ಅವರ ತಂದೆ, ನಮ್ಮ ಅಕ್ಕ ಅಂದ್ರೆ ಅಖಿಲಕ್ಕ ಅವರ ತಂದೆ. ಇದು ಅವ್ರ ಮಾತು. ಅವ್ರಿಗೆ ಹೆಣ್ಮಗು ಆಗ್ಬೇಕಂತೆ, ಹೆಣ್ಮಗು ಮೇಲೆ ಇರೋ ರೆಸ್ಪೆಕ್ಟ್ ನ ಇಟ್ಕೊಂಡಿದ್ದಾರೆ. ಇನ್ನೇನ್ ಅಂಕಲ್, ಫಂಕ್ಷನ್ ಬಗ್ಗೆ? ಫಂಕ್ಷನ್ ಎಲ್ಲ ಸೂಪರ್ ಆಗಾಯ್ತು. ಹಾ. ಫಂಕ್ಷನ್ ಬಗ್ಗೆ ಏನು ಮಾತಾಡೋದಿಲ್ಲ, ಜನ ಎಲ್ಲ ತುಂಬಾ ಜನ ಬಂದಿದ್ದಾರೆ. ನೀವು ಖುಷಿಯಾಗಿದ್ದೀರಾ? ಹೌದು, ನಾನು ಖುಷಿಯಾಗಿದ್ದೀನಿ. ಅಷ್ಟೇ. ಊಟ ಎಲ್ಲ ಆಯ್ತು ಅಂಕಲ್? ಆಯ್ತು, ಊಟ ಅಂತ ಆಯ್ತು, ಎಲ್ಲ ಚೆನ್ನಾಗಿತ್ತು. ಒಂದು ಮೆಮೊರಿ ಹಂಗೆ ವಿಡಿಯೋ ಮಾಡ್ತಿರೋದು, ಇದು ಇನ್ನ ಹಂಗೆ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಮಗು ದೊಡ್ಡದಾಗಿ ಎಲ್ಲ ಅವಾಗೂ ನೋಡ್ಕೊಬಹುದು ನಾವು. ಅದಕ್ಕೋಸ್ಕರ ಇರ್ಲಿ ಅಷ್ಟೇ. ಸಂತೋಷ ಅಲ್ವಾ? ಸಂತೋಷವಾಗಿದ್ರೆ ಸಂತೋಷವಾಗಿರುತ್ತೆ. ಮಾಡೋದೇ ಸಂತೋಷ ಇರ್ಬೇಕು ಅಂತ ಅಲ್ವಾ? ಹೌದೌದು. ಸರಿ, ಥ್ಯಾಂಕ್ಸ್ ಅಂಕಲ್. ಗೈಸ್, ಕೇಳಿದ್ರಲ್ಲ, ಅವರ ತಂದೆ ಅವ್ರದ್ದು, ತಾಯಿ ಅವ್ರದ್ದು, ನಮ್ಮ ಮನೆಯವ್ರದ್ದೆಲ್ಲ ಅಷ್ಟೇ ಗೈಸ್. ಸಿಗ್ತೀನಿ, ಯಾರ್ಯಾರು ಸಿಗ್ತಾರೋ ಅವ್ರದ್ದೆಲ್ಲ ಆಗ್ತಾ ಇರ್ತೀನಿ, ನೋಡ್ತಾ ಇರಿ. ನೋಡಿ, ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಎಲ್ಲಾರು ಬರ್ತಾರೆ, ನಮ್ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ನೋಡಿ, ಎಷ್ಟೊಂದ್ ಜನ ನಮ್ ರಿಲೇಟಿವ್ಸ್ ಎಲ್ಲ ಬಂದು ಎಷ್ಟು ಖುಷಿಯಾಗಿ ಊಟ ಮಾಡಿ, ಫೋಟೋ ಶೂಟ್ ಮಾಡ್ಕೊಂಡು, ಒಂಥರ ಖುಷಿ. ಎಲ್ಲಾರು ಒಂದು ಆರ್ಗನೈಸ್ ತರ ಎಲ್ಲಾರು ಬಂದು ಸೇರ್ತಾರಲ್ಲ, ಅದೇ ಒಂಥರ ಖುಷಿ. ಇದು ಒಳ್ಳೆ ಪ್ಲೇಸು, ಚೆನ್ನಾಗಿದೆ ನೋಡಿ. ಎಲ್ಲಾರು ತುಂಬಾ ಜನ, ಅವ್ರ ಫ್ಯಾಮಿಲಿಯವರು, ಮಕ್ಕಳು. ಫಂಕ್ಷನ್ ಒಂದ್ ನೆಪ ಆದ್ರೂನು ಆದ್ರೆ
ಜನ ಎಲ್ಲ ಸೇರೋದು ಒಂದು ಖುಷಿ ಅಲ್ವಾ. ಸೊ ಈ ತರ ಫಂಕ್ಷನ್ಸ್ ನಿಮ್ಮ ಮನೇಲೂ ನಡೀಲಿ, ಎಲ್ಲರೂ ಖುಷಿಯಾಗಿರ್ಲಿ. ಗೈಸ್ ಇಷ್ಟೊತ್ತು ನಮ್ಮ ಫುಲ್ ಬ್ಯುಸಿ ಆಗಿದ್ರು, ಇವಾಗ ಸಿಕ್ಕಿದ್ದಾರೆ. ಏನ್ ಅನ್ಸ್ತೈತಮ್ಮ? ಖುಷಿ ಆಯ್ತು. ಏನ್ ಫಂಕ್ಷನ್ ಹಿಂಗೆಲ್ಲ ಮಾಡೋದು ಹೇಳು? ಅವತ್ತು ಸಂಪ್ರದಾಯದ ಪ್ರಕಾರ ಬಂದೈತೆ ಮಾಡ್ತೀನಿ. ಹಾ ಏನ್ ಶ್ರೀಮಂತ ಮಾಡೋದು? ಸಾವಿರಾರು ಜನ ಸೇರಿ ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿರ್ಲಿ ಅಂತ. ಹಾ. ಒಂದು ಖುಷಿ. ಖುಷಿ. ಹ್ಮ್. ಜಾಗ ಹೆಂಗೈತೆ, ಚೆನ್ನಾಯ್ತಾ? ಚೆನ್ನಾಗೈತೆ ಜಾಗ ಎಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ಏನೋ ಬಿಸಿ ಇದ್ದೆ. ಪಾಪು ಆತೈತಲ್ಲ ಖುಷಿ. ಖುಷಿ. ಇನ್ನೇನ್ ಎಲ್ಲಾರು ಫ್ಯಾಮಿಲಿ ಒಟ್ಟಿಗೆ ಸೇರ್ತೀವಿ, ಹಾ. ಒಂದು ಆಶೀರ್ವಾದ ಮಾಡ್ತೀವಿ. ಒಂದು ಫಂಕ್ಷನ್ ಅಂತ ಅದೇ ಇಟ್ಕೊಂಡು ಫಂಕ್ಷನ್ ಮಾಡೋದ್ರಿಂದ ಎಲ್ಲಾರು ಒಟ್ಟಿಗೆ ಸೇರ್ತೀರಿ. ಆಶೀರ್ವಾದ ಮಾಡ್ತೀವಿ. ದೊಡ್ಡವರು ಚಿಕ್ಕವರು ಹಾ. ಚೆನ್ನಾಗಿ 100 ವರ್ಷ ಬಾಳಿ ಬದುಕಿ ಚೆನ್ನಾಗಿರ್ಲಿ ಅಂತ ಒಂದು ಆಶೀರ್ವಾದ. ಅದೇ ಒಂದ್ ಹೇಳ್ತಾ ಇದ್ದೆ ನಾನು, ಫಂಕ್ಷನ್ ಒಂದ್ ನೆಪ ಅಷ್ಟೇ, ಜನಗಳೆಲ್ಲ ಸೇರ್ಸೋದಕ್ಕ. ಎಲ್ಲಾರು ಬರ್ತಾರೆ ಫ್ಯಾಮಿಲಿಯವರು, ಮತ್ತೆ ಹೊಸ್ದಾಗ್ ಒಂಥರ ರಿಯೂನಿಯನ್ ತರ ಆಗ್ತಾರೆ, ಚೆನ್ನಾಗಿರುತ್ತೆ. ಏನು ಸುಮ್ನೆ ಯಾರು ಬಂದಿಲ್ಲ, ದೂರದಿಂದಾನು ಎಲ್ಲ ಬಂದಿ ಮಾತಾಡ್ದಿರ್ಲಿ ಏನೇ ಕೋಪ ಇರ್ಲಿ, ಒಂದು ಫಂಕ್ಷನ್ ಅಂದಾಗ ಎಲ್ಲಾರು ಬಂದು ಒಟ್ಟಿಗೆ ಸೇರಿ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ತಾರಲ್ಲ, ಅದೇ ಒಂದು ಖುಷಿ. ಅದೊಂದ್ ಖುಷಿ. ಹ್ಮ್. ಅದಕ್ಕೆ ಫಂಕ್ಷನ್ಗಳು ಮಾಡೋದು. ಅದಕ್ಕೆ ಫಂಕ್ಷನ್ ನಿಮ್ ಮನೆಗಳಲ್ಲೂ ಹಿಂಗ್ ನಡೀಲಿ, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅನ್ನೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಅಷ್ಟೇ. ಬಾಯ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಗೈಸ್ ಇವಾಗ ಊಟ ಮಾಡೋ ಟೈಮು. ಬನ್ನಿ ಊಟ ಮಾಡೋಣ. ನೋಡಿ ಏನೇನ್ ವೆರೈಟಿ ಇದೆ. ಒಬ್ಬಟ್ಟು ಹಾಕಿದ್ದಾರೆ, ಪೂರಿ, ಸಾಗು, ಪಲಾವ್, ಮತ್ತೆ ಪಲ್ಯ, ಬೋಂಡ, ಅಲ್ಲಿ ಐಟಮ್ಸ್ ಎಲ್ಲ ಇದಾವೆ. ಏನೋ ಅಮ್ಮ ತಿಂತಾ ಇದಾರೆ, ತಾತ ಅಜ್ಜಿ. ಊಟ ಆದ್ಮೇಲೆ ಸಿಗ್ತೀರಿ ಗೈಸ್, ಬನ್ನಿ ಫಸ್ಟ್ ಊಟ ಮಾಡೋಣ.